ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಕಡಿಮೆ ಬಜೆಟಲ್ಲಿ ಅಂದರೆ 1,10,00,000 ಬಜೆಟಲ್ಲಿ ಯಾರಾದರೂ ಒಂದು ಪೆಟ್ರೋಲ್ ಇಂಜಿನ್ ಗಾಡಿ ಹುಡುಕ್ತಿದ್ದಾರೆ ನೋಡಿ ವೀಕ್ಷಕರೇ. ಒಂದು ಹೋಂಡಾ ಯಾವುದು ಗೆಟ್ಸ್ ಕಾರು ಸೇಲಿಗೆ ಬಂದಿದೆ ವೀಕ್ಷಕರೇ. ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ, 2009 ಮಾಡಲು. ಈ ಗಾಡಿದು ಇನ್ನೂ ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಆಗ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿದ್ರೆ ಫಾಲೋ ಮಾಡೋದನ್ನು ಸಹ ಮರಿಬೇಡಿ. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಯಾರಿಗಾದರೂ ಒಂದು ಕಡಿಮೆ ಬಜೆಟಲ್ಲಿ ಹುಡುಕ್ತಿದ್ರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದಾಗೂ ಫೇಸ್ಬುಕ್ ಕಡೆ ಶೇರ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದ್ದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿಲ್ಲ ಈ ನಂಬರ್ಗೆ ಫೋಟೋಸ್ ಕಳಿಸಿದರೆ ಸಾಕು ವೀಕ್ಷಕರು. ವಾಟ್ಸಪ್ಪಲ್ಲಿ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬ್ ಫೇಸ್ಬುಕ್ಕಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಕಾಲ್ ಮಾಡ್ಕೋಬಿಡಿ, ಏನಾದರೂ ಇದ್ರೂ ಮೆಸೇಜ್ ಮಾಡಿ, ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಓಕೆನಾ? ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದು ಹೋಂಡಾ ಗೆಟ್ಸು. ಹುಂಡೈ ಗೆಟ್ಜಾ? ಹೌದು ಸರ್, 2009. 2009 ಮಾಡಲು. ಓನರ್ ಎಷ್ಟು ಜನ ಸರ್? ಸರ್ ಓನರು ನಾನು 5ನೇನಾಗಿದ್ದೀನಿ, ನೆಕ್ಸ್ಟ್ ಓನರ್ 6ನೇ ಆಗ್ತಾರೆ ಸರ್. ಓಕೆ, ಎಷ್ಟು ಹೊಡೆ ಸರ್ ಕಿಲೋಮೀಟ್ರ್ ಗಾಡಿ? ಸರ್ 1,53,000. ಓಕೆ, ಪೆಟ್ರೋಲ್ ಗಾಡಿನಾ? ಹಾಂ ಸರ್, ಪೆಟ್ರೋಲ್ ಗಾಡಿ. ಹ್ಞೂ. ಫ್ರಂಟ್ 2 ಹೊಸ ಟೈರ್ ಇದೆ. ಓಕೆ. AC, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗು. ಸೆಂಟ್ರಲ್ ಲಾಕ್ ಅಂದರೆ ರಿಮೋಟ್ ಇಲ್ಲ, ಹಾಂ ಹಾಂ. ಕೀ ಸೆಂಟ್ರಲ್ ಲಾಕು. ಓಕೆ. ಹಾಂ. ಈಗ ಗಾಡಿದು ಡಾಕ್ಯುಮೆಂಟ್ಸ್ ಹೆಂಗಿದಾವೆ ಸರ್? ಹಾಂ ಸರ್, ಎಲ್ಲ ಫುಲ್ಲು ರನ್ನಿಂಗಲ್ಲಿದೆ. ಇನ್ನೂ 10 ತಿಂಗಳು ಇನ್ಶೂರೆನ್ಸ್ ಇದೆ. FC ಬಂದು 2029ವರೆಗೂ ಇದೆ ಸರ್. ಓಕೆ. ಈಗ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆಯಾ, ರೀಪೇಂಟ್ ಏನಾರ ಇದೆಯಾ? ಸರ್ ಇಲ್ಲ, ರೀಪೇಂಟ್ ಏನಿಲ್ಲ ಸರ್, ಎಲ್ಲ ಒರಿಜಿನಲ್ ಇದೆ. ಓಕೆ. ಈಗ ಅಂದರೆ ಟಿಂಕರ್ ಕೆಲಸ, ಇಂಜಿನ್ ಕೆಲಸ ಏನಾದರೂ? ಸರ್ ಇಂಜಿನ್ ಕೆಲಸ ಏನಿಲ್ಲ, ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡಿಸ್ಕೊಂಡು ಅವರು ಗಾಡಿ ಡೆಲಿವರಿ ತಗೊಂಡೋಗಿ. ಟಿಂಕರಿಂಗ್ ಕೆಲಸ ಅಂದರೆ ಡೀಸೆಲ್ ಟ್ಯಾಂಕ್ ಹತ್ರ, ಪೆಟ್ರೋಲ್ ಟ್ಯಾಂಕ್ ಹತ್ರ ಸ್ವಲ್ಪ ಡೆಂಟ್ ಥರ ಆಗಿದೆ. ಅಂದರೆ ಡೆಂಟ್ ಅಂತಾರೆ ಟಚ್ ಆಗಿರೋದಲ್ಲ, ಆ ಬಬಲ್ಸ್ ಥರ ಬಂದಿದೆ, ಅದೊಂದು ಚೂರು ಕೆಲಸ ಇದೆ. ಅದು ಬಿಟ್ಟರೆ ಏನಿಲ್ಲ ಸರ್. ಓಕೆ. ಅಂದರೆ ಸಣ್ಣ ಪುಟ್ಟ ಇದಾವೆ ಅಷ್ಟೇ? ಅದು ಸಣ್ಣ ಪುಟ್ಟ ಬಿಟ್ಟರೆ ಇನ್ನು ಬೇರೆ ಇದು ದೊಡ್ಡ ಥರ ಯಾವುದೂ ಇಲ್ಲ. ಹ್ಞೂ. ಒಳಗಡೆ ಪ್ಯೂರ್ ಲೆದರ್ ಸೀಟ್ ಇದೆ. ಓಕೆ. ಹಾಂ AC ಏನಾದರೂ ವರ್ಕಿಂಗ್ ಇದೆಯಾ? ಹಾಂ ಸರ್, ಎಲ್ಲ ಫುಲ್ ವರ್ಕಿಂಗ್ ಇದೆ. AC, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್ ಎಲ್ಲ ಫುಲ್ ವರ್ಕಿಂಗಲ್ಲಿದೆ. ಓಕೆ. ಸೀಟ್ಸ್ ಎಲ್ಲ ಓಕೆ ಅದಾವಾ? ಹಾಂ ಸರ್, ಸೀಟ್ ಎಲ್ಲ ಓಕೆ ಇದೆ. ಫ್ರಂಟ್ ಡ್ರೈವರ್ ಸೀಟ್ ಮಾತ್ರ ಸ್ವಲ್ಪ ಕಿತ್ತೋದಂಗೆ ಐತೆ. ಹ್ಞೂ. ಅದು ಬಿಟ್ಟರೆ ಬ್ಯಾಕ್ ಸೀಟು, ಲೆಫ್ಟ್ ಸೀಟು ಎಲ್ಲ ಚೆನ್ನಾಗಿದೆ. ಓಕೆ. ಈಗ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಕಡೆದು ಒರಿಜಿನಲ್ಲು? ಹಾಂ ಸರ್, ಎಲ್ಲ ಫುಲ್ ನಮ್ಮ ಕಡೆನೇ ಇದೆ. ಓಕೆ. ಗಾಡಿ ಇರೋದಿಲ್ಲ ಸರ್ ಇದು? ಸರ್ ತುಮಕೂರು. ತುಮಕೂರು ಸಿಟಿನಾ? ಹಾಂ ಇಲ್ಲ ಸರ್, ತುಮಕೂರಿಂದ ದಿಬ್ಬೂರು ಅಂತ ಅಂದ್ಬಿಟ್ಟು, ತುಮಕೂರು ಸಿಟಿಯಿಂದ ಒಂದು 3 ಕಿಲೋಮೀಟರ್ ಆಗುತ್ತೆ ದಿಬ್ಬೂರು ಅಂತ. ಓಕೆ. 3 ಕಿಲೋಮೀಟ್ರಾ? ಹಾಂ ಸರ್, ಒಂದು 3-3.5 ಕಿಲೋಮೀಟರ್ ಅಷ್ಟೇ. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ಸರ್ 1,10 ಹೇಳ್ತೀನಿ. ಹಾಂ. ಮುಖಾಮುಖಿ ಬಂದರೆ ಹೆಚ್ಚು ಕಮ್ಮಿ ಬಿಟ್ಟು ಮಾಡ್ಕೊಡ್ತೀವಿ ಸರ್. ಓಕೆ. ಬರೀ 1,10,000 ಹೇಳ್ತಿದ್ರೆ ಬಂದಾಗ ಇನ್ನೂ ಕಡಿಮೆ ಆಗುತ್ತೆ? ಹೌದು, ಖಂಡಿತವಲ್ಲ ಮಾಡ್ಕೊಡ್ತೀವಿ ಸರ್. ಓಕೆ. ನಂಬರ್ ಇದೆ ಹಾಕಿರಲ್ಲ? ಹಾಂ ಸರ್, ಇದೆ ಸರ್ ನಂಬರು. ಸರಿ ಸರ್, ಓಕೆ.